ವಿದ್ಯಾರ್ಥಿಗಳೇ, ಇದನ್ನ ಭಿನ್ನ ರಾಶಿ ಕೂಡಿಸೋದು ಕಳೆದು ಬಂತಂದ್ರೆ ಇಲ್ಯಾಕೆ ಬಂದೇ ಬಿಡುತ್ತಂತೆ ನಿಮಗೆ. ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ನೀವು ತಿಳ್ಕೊಬೇಕಷ್ಟೇ. ತಿಳಿತಲ್ಲ? ಇದನ್ನು ಹೇಗೆ ನಾ ಹಚ್ತನು ಡೈರೆಕ್ಟಾಗಿ ಉತ್ತರ ಬರಂಗೆ ತಿಳಿಸ್ತೇನೆ ನಾ. ನಿಮ್ದು ಆದಿಂದ ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತೇನೆ ನೋಡಿ. 4.12 ಪ್ಲಸ್ 3.15 ಪ್ಲಸ್ 2.15 ಈ ಭಿನ್ನ ರಾಶಿಗಳ ಮೊತ್ತಕ್ಕೆ ಅಂದ್ರೆ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 15.120 ಬರ್ತದೆ. ಅಂದ್ರೆ ಈಗ ನೀವು ಈ ಎಕ್ಸ್ ಪದ ಕಂಡು ಹಿಡಿಬೇಕಾದ್ರೆ ನೀವು ಏನು ಮಾಡಬೇಕು, ಈ ಭಿನ್ನ ರಾಶಿಗಳ ಮೊತ್ತನ ಮೊದಲು ಮಾಡ್ಕೋಬೇಕು. ಅದು ಹೆಂಗೆ ಮಾಡ್ಕೊಳ್ಳೋದು ತೋರಿಸ್ತೀನಿ. ಬರೋಬ್ಬರಿ ಚಿನ್ನ ಹಾಕ್ರಿ. 4 ಪ್ಲಸ್ 3 ಪ್ಲಸ್ 2 ಇದೇನಿದು ಪೂರ್ಣ ಸಂಖ್ಯೆ ಹೊರಗೆ ತೆಗೀರಿ. ಚಿನ್ನದ ಆಧಾರ ಮಧ್ಯಂತರ ಚಿಹ್ನೆ 1/2 ಇದು ಪ್ಲಸ್ 1/2 ಪ್ಲಸ್ 1/5 ಪ್ಲಸ್ 1/15 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 15.120 ಇಷ್ಟು ನೀವು ತಿಳ್ಕೊರಿ. ಇವುಗಳ ಮೊತ್ತ ಎಷ್ಟಾಗ್ತದೆ ನೋಡಿ. 4 3 7 7 2 9 ಪ್ಲಸ್ ಮಧ್ಯಂತರ ಚಿಹ್ನೆ ಪ್ಲಸ್ ಲಸ ಎಷ್ಟಾಗ್ತದೆ ಅನ್ನೋದನ್ನ ಹೇಳ್ತಾನೆ ನೋಡ್ರಿ. ಈಗ 5ರ ಮಗ್ಯಾಗ ಈಗ ನೋಡ್ರಿ 2ರಿಂದ ಯಾವ ಅಂಕೆಗಳಿಗೂ ಭಾಗ ಹೋಗೋದಿಲ್ಲ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಇದಕ್ಕೆ ಲಸ ತಕ್ಕೋತ ಟೈಮ್ ಹಾಳು ಮಾಡಬಾರ್ದು. ಈಗ ನೋಡ್ರಿ, ನಾ ತಿಳಿಸಿ ಹೇಳಂಗೆ ಡೈರೆಕ್ಟ್ ಲಸ ಹೆಂಗೆ ತೆಗಿಬೇಕು ಅನ್ನೋದು ತೋರಿಸ್ತಿರ್ತದೆ. ಇಲ್ಲೇ ಲಕ್ಷ ಕೊಟ್ಟು ನೋಡ್ರಿ. 2ರಲ್ಲಿ ಯಾವ ಅಂಕೆನೂ ಭಾಗ ಹೋಗೋದಿಲ್ಲ. 2 ಹೊರಗೆ ಇಟ್ಕೋರಿ. ಇಟ್ಕೊಂಡ್ರೆ ಏನು ನೋಡಿ, ಈ 2 ಯಾವ ಅಂಕೆಲೇನೂ ಭಾಗ ಹೋಗಲ್ಲ. ಆ 2 ಹೊರಗೆ ಇಡ್ರಿ. ಈ 5ರಲ್ಲಿ 15 ಭಾಗ ಹೋಗ್ತದೆ, ಹೌದಲ್ಲ? ಅವಾಗ ದೊಡ್ಡ ಅಂಕೆ ಯಾವುದು? 15. ಆ 15 ಇಟ್ಟು ಗುಣಾಕಾರ ಮಾಡಿಬಿಡ್ರಿ, ಅದರ ಲಸ 30 ಆಗಿಬಿಡ್ತು. ನೋಡ್ರಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ಈಗ 5ರಲ್ಲಿ ಇದು ಭಾಗ ಹೋಗ್ತದಲ್ಲ, ಈ ಸಣ್ಣ ಅಂಕಿ ಬಿಡಬೇಕು ನೀವು. ಆಮೇಲೆ ದೊಡ್ಡ ಅಂಕಿ ಅನ್ನೋದ ಯಾವ ಅಂಕಿಲೆ ಭಾಗ ಹೋಗ್ಯ 15ಗೆ 2ಕ್ಕೆ ಗುಣಾಕಾರ ಮಾಡಿಬಿಟ್ರೆ ಅದೇ ಅದ್ರ ಲಸ ಆಗಿಬಿಡ್ತು. ಈಗ ಲಸ ಹಾಕಿದ್ರೆ ಗುಣಾಕಾರ ಚಿಹ್ನೆ ಹಾಕ್ರಿ ನೋಡ್ರಲ್ಲ. ಆಮೇಲೆ 2 15ಲೆ, ಆಮೇಲೆ 5 6ಲೆ, ಆಮೇಲೆ 15 2ಲೆ, ಆಮೇಲೆ 15 1ಲೆ 15 ಪ್ಲಸ್ 6 1ಲೆ 6 ಪ್ಲಸ್ 2 1ಲೆ 2. ಈಗ ನೋಡಿ, ಇದನ್ನು ತಕ್ಕೊಳ್ಳೋ ತನಕ ಇದನ್ನು ಮಾಡ್ಲಿಕ್ಕೆ ಬರಂಗಿಲ್ಲ. ಆಮೇಲೆ ನೋಡಿ, ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 15.120 ಇದು ಹಾಗೆ ಬರೋದೇ ಇದು. ಈಗ ಇದನ್ನು ಕೂಡಿಸಿದ್ರೆ 15 6 21 1 2 23 ನೋಡಿ. 9 ಪ್ಲಸ್ 23 ತಳಗೆ ಎಷ್ಟು ಬಂತಿದ್ರು? 30 ಬಂತು ನೋಡ್ರಿ. ಇದಕ್ಕಿಂತಲೂ ಇದು ಸಣ್ಣದಾಗ್ತಿಲ್ಲ. ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 15.120 ನೋಡಿ. ಬರೋಬ್ಬರಿ 9.23 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 15.120 ನೋಡಿ. ಈಗ ಎಕ್ಸ್ ಬರಬೇಕಾದ್ರೆ ನೀವು ಇದನ್ನ ಆ ಕಡೆ ಹೊರಗೆ ಏನು ಹಾಕಬೇಕು? ಮೈನಸ್ ಹಾಕಬೇಕು ನೋಡಿ. ಎಕ್ಸ್ ಈಸ್ ಈಕ್ವಲ್ ಟು 15.120 ಅದು ಪ್ಲಸ್ ಇದ್ದದ್ದು ಈಚೆಗೆ ಬರೋಬ್ಬರಿ ಈಚೆಗೆ ಬಂತಂದ್ರೆ ಮೈನಸ್ 9.23 ಎಷ್ಟಾಗ್ತದೆ? 30 ನೋಡಿ. ಇಲ್ಲೇ ಪೂರ್ಣ ಸಂಖ್ಯೆ ಹೊರಗೆ ತಕ್ಕೋರಿ. 15 ಮೈನಸ್ 9 ಮಧ್ಯಂತರ ಚಿಹ್ನೆ ಪ್ಲಸ್ 120 ಮೈನಸ್ 23 30. ಇಲ್ಲಿ ಒಂದು ಅರ್ಥ ಮಾಡ್ಕೊರಿ. 0 ಇಲ್ಲಂದ್ರೆ 2 3 2 ಅವಿಭಾಜ್ಯ ಅಂಕೆಗಳು. 15 9 ಕಳೆದ್ರೆ ಎಷ್ಟು? 6.
ಆಮೇಲೆ ಮಧ್ಯಂತರ ಚಿಹ್ನೆ ಪ್ಲಸ್ ಇದರ ಲಸ ಎಷ್ಟು ಬರ್ತದ 60 ಬರ್ತದೆ. 30ರ ಮಧ್ಯೆ ಎದುರಾಗ ಅಂಕಿ ದೊಡ್ಡದು ಯಾವುದು 30. 2ರಲ್ಲಿ ಇದು 30 ಭಾಗ ಹೋಗೋದಿಲ್ಲ. ಅವಾಗ ಏನು ಮಾಡ್ಬೇಕು, ದೊಡ್ಡ ಅಂಕಿ ನೀವು ಹೊರಗಿಡ್ರಿ, 31ಲ್ಲೇ 30 ಇಟ್ರಿ, ಮಗ್ಗಿ ಬರೀರಿ ಅದರದು. ನೋಡಿ ಇದ್ರ ಮಗ್ಗಿ ಬರ್ಕೋತವ್ರಿ. 30 ದೊಡ್ಡ ಅಂಕಿ ಯಾವ್ದು ಇದ್ರಾಗ 30 ಅದ, 30ರ ಮಗ್ಗಿ ಬರೀರಿ. ಲಸ ಹೆಂಗೆ ತೆಗಿಬೇಕು ಅನ್ನುವಂಥ ಕೆಲವೊಂದು ಟ್ರಿಕ್ಸ್ಗಳು. ಎಲ್ಲಾದ್ರೂ ಲಸ ತಕ್ಕೋತ್ ಕೂತಾರೆ ಅಂದ್ರೆ ಟೈಮ್ ಹಾಳಾಗ್ತು. ಈಗ 20, 30ರ ಲಸ ಎಷ್ಟು ಇದರ ದೊಡ್ಡ ಅಂಕಿ ಯಾವುದು 30 ಅದ, 30ರ ಮಗ್ಗಿ ಬರೀರಿ. 31ಲ್ಲೇ 30, ಇದು ಒಂದೇ ಹೋತು, ಇದರಲ್ಲಿ ಹೋಗಲಿಲ್ಲ. 32ಲ್ಲೇ ಎಷ್ಟು 60. ನೋಡಿ 20ರಲ್ಲೂ ಹೋತು, 30ರಲ್ಲೂ ಹೋತು, ಇದೇ ಎಲ್ ಸಿ ಎಮ್ ಆತು. 60 ಇಟ್ರಿ, ಇಲ್ಲಿ ಗುಣಾಕಾರ ಹಾಕ್ರಿ. ನೋಡಿ 23ಲ್ಲೇ 60, ಆಮೇಲೆ 32ಲ್ಲೇ 60, 3 1ಲ್ಲೇ 3 ಮೈನಸ್ 23 2ಲ್ಲೇ 46. ನೋಡ್ರಿ ಈ 46 ಒಳಗೆ 43 ಹೋತಂದ್ರೆ ಏನು ಬರ್ತದ, 43 ಬರ್ತದ. 43 60 ಬರ್ತದೆ. ಆದ್ರೆ ಚಿಹ್ನೆ ಏನು ಬರ್ತದ, ಮೈನಸ್ ಬರ್ತದೆ. ನೋಡಿ 6 ಪ್ಲಸ್ ಮೈನಸ್ 43 60 ನೀವು ಕಳಿಬೇಕಾಗ್ತದೆ. ಯಾಕಂದ್ರೆ ದೊಡ್ಡ ಅಂಕಿ ಬಂದದಿ. ಇದನ್ನು ಭಾಳ ಹುಷಾರ್ಲೆ ನೋಡ್ಕೊರಿ. ಈ ಭಿನ್ನರಾಶಿಯನ್ನು ಚಂದಂಗೆ ತಿಳ್ಕೊರಿ, ಭಾಳ ಹುಷಾರ್ಲೆ ನೋಡ್ಕೊರಿ. ನೋಡ್ರಿ ಇದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ಲಿಕ್ಕತ್ತೀನಿ. ನೋಡಿ ಇದರ ಚಿಹ್ನೆಯನ್ನು ದೊಡ್ಡದಾಗ್ಯದ. ದೊಡ್ಡದು ಯಾವುದಾಗ್ಯದ, ಮೈನಸ್ ಆಗ್ಯದ. ಇದಕ್ಕೆ ಮೈನಸ್ ಇಟ್ಕೊರಿ. 46 3 ಆದ್ರೆ 43 ಬಂತು. 43 60 ಅದ. ಇದನ್ನು ಎದುರಾಗ ಕಳಿಬೇಕು. 6 ಒಳಗೆ ಮಧ್ಯಂತರ ಚಿಹ್ನೆ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ. ಮೈನಸ್ ಅದ ಅಂದ್ರೆ ಏನು ಮಾಡ್ಬೇಕು, ಇಲ್ಲೇ ಇಲ್ಲಿ ನೋಡ್ರಿ. ಈಗ ನೀವು ತಿಳ್ಕೊರಿ, ಇಲ್ಲಿ ಒಂದು ಕೈಗಡ ತಗೋರಿ. ಒಂದು ಕೈಗಡ ತೊಗೊಂಡಾಗ ಏನಾಯ್ತು, 5 ಉಳಿತು. ಆ 1ನೇ 1ರೊಳಗೆ ಒಂದು ಕೈಗಡ ತೊಗೊಂಡ್ರೆ 1ನೇ 1ರೊಳಗೆ 43 60 ಕಳಿದು. 43 60 ಬರೋಬ್ಬರಿ 5. ಮ್ಯಾಲೆ 1 ತಳಗ 1 ಬಂದಿತ್ತಂದ್ರೆ ಇದು ಎಷ್ಟದ, ಛೇದ 60 ಅದ. ಮ್ಯಾಲೂ 60 ಇಟ್ಕೋಬೇಕು, ತಳಗೂ 60 ಇಟ್ಕೋಬೇಕು. ಮೈನಸ್ 43 60. ನೋಡಿ 60ರ 43 ಆದ್ರೆ 10ರಾಗ 3 ಆದ್ರೆ 7, ಕೆಲ ಬಂತು 1, 6ರಾಗ 5 ಆದ್ರೆ 1, ಬರೋಬ್ಬರಿ 60 ಈಸ್ ಈಕ್ವಲ್ ಟು 5 ಪ್ಲಸ್ 17 60 ಈಸ್ ಈಕ್ವಲ್ ಟು 5.17 60. ಇಷ್ಟು ಈಸಿಯಾಗಿ ತಿಳ್ಕೊಬೇಕಾಗ್ತದೆ ನೀವು. ಅದಕ್ಕೆ ಒಂದೊಂದು ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡಿ. ಇಂಥ ಲೆಕ್ಕಗಳು ನಿಮ್ಗೆ ದೊಡ್ಡ ಬಂದು ಅಂದ್ರೆ ನಿಮಗೆ ಸಣ್ಣ ಸಣ್ಣ ಈಗ 5ರಾಗ ಇಲ್ಲಿ ಮೈನಸ್ 1ದಾಗ ಏನು ಮಾಡಬೇಕು, ಒಂದು ಕೈಗಡ ತಗೋಬೇಕು. ಒಂದು ಕೈಗಡ ತೊಗೊಂಡ್ರೆ ಅಂದ್ರೆ 1ನೇ 1 ಹಚ್ಕೊಂಡು 5 ಹಚ್ಕೋಬೇಕು. ಯಾಕೆ ಒಂದು ನೀವು ಇದು ಮೈನಸ್ 1 ಅದಂದ್ರೆ ಒಂದು ಅಂಕಿ ಕಡಿಮೆ ಮಾಡಿ 5 ಹಚ್ಕೊಂಡು ಆ 1ನೇ 1ರೊಳಗೆ 43ನೇ 60 ಕಳಿಬೇಕು. 1ನೇ 1 ಬಂತು ಅಂದ್ರೆ ಈ ಮುಂದಿನ ಛೇದ ಎಷ್ಟು ಅದಲ್ಲ ಅಷ್ಟೇ ಇಟ್ಕೋಬೇಕು. 5 ಪ್ಲಸ್ 60ನೇ 60 ಯಾಕೆ ಇಟ್ಕೋ, ಇದು ಎಷ್ಟು ಇರ್ತದೆ, ಮ್ಯಾಲ್ಯೂ 60 ಇಟ್ಕೋಬೇಕು, ತಳಗೂ 60 ಇಟ್ಕೊಂಡು 43 60 ಕಳಿಬೇಕು. ಕಳೆದಾಗ ಏನಾಗ್ತದೆ, 17 60. ಆಮೇಲೆ 5 ಪ್ಲಸ್ ಆ 17 60 ಉತ್ತರ ಹಚ್ಚಾಗ 5.17 60 ಹಚ್ಚಿಬಿಡು. ಆನ್ಸರ್ ಇಸ್ ಈಕ್ವಲ್ ಟು 5.17 60. ಇಂಥ ಲೆಕ್ಕಗಳನ್ನು ಮಾಡೋದು ನೀವು ನೋಡ್ರಿ. ಇನ್ನೊಂದ್ಸಲ ರೀಪ್ಲೇ ಮಾಡಿ ನೋಡ್ರಿ. ನೀವು ಭಾಳ ಚಂದ ತಿಳಿಸಿ ಹೇಳಿದ್ದ ಗಣಿತಗಳು. ನೋಡಿ ಹೆಂಗದ ಇದು ಗಣಿತ. ನೀವು ಇಂಥ ಗಣಿತಗಳ ಕಲ್ತ್ರೆ ನಿಮ್ಮ ಕೈ ಹಿಡಿಯೋರು ಯಾರು ಇಲ್ಲ. ಚೆನ್ನಾಗಿ ಬಿಡಿಸ್ಕೋರಿ ಬೇರೆ.